ಬಿಹಾರ ಚುನಾವಣೆ ಮುಗಿದ ಬಳಿಕ ರಾಜ್ಯದಲ್ಲಾಗುವಂತಹ ಪಲ್ಲಟಗಳ ಬಗ್ಗೆ ಒಂದು ಕುತೂಹಲ ಇದೆ. ಪಲ್ಲಟಗಳಾಗುತ್ತಾ ರಾಜಕೀಯವಾಗಿ ಅಂತ. ಸಿಎಂ ಸಿದ್ದರಾಮಯ್ಯ ಆಪ್ತ ಸಚಿವರಿಂದ ಪೂರ್ಣಾವಧಿ ಸಿಎಂನ ಕೂಗು ಗಟ್ಟಿಯಾಗ್ತಾ ಇದೆ, ಜೋರಾಗ್ತಾ ಇದೆ. ಆಮೇಲೆ ಒಗ್ಗಟ್ಟು ಜಾಸ್ತಿ ಕಾಣಿಸ್ತಾ ಇದೆ. ದೆಹಲಿ ಭೇಟಿ ಹತ್ರ ಆಗ್ತಾ ಇದ್ದ ಹಾಗೆ ಆಪ್ತ ಸಚಿವರು ಫುಲ್ ಆಕ್ಟಿವ್ ಆಗಿದ್ದಾರೆ. ಮತ್ತಷ್ಟು ಜೋರಾಗುತ್ತಾ ಪೂರ್ಣಾವಧಿ ಸಿಎಂ ಅಭಿಯಾನ. ಸಿದ್ದರಾಮಯ್ಯ ಪರ ಪೂರ್ಣಾವಧಿ ಸಿಎಂನ ಕೂಗು ಜೋರಾಗ್ತಾ ಇದೆ. ನ್ಯೂಟ್ರಲ್ ಆಗಿ ಕಳೆದ ಕೆಲ ತಿಂಗಳಿಂದ ಇದ್ದವರು ಎಲ್ಲರೂ ಈಗ ದನಿಗೂಡಿಸೋದಕ್ಕೆ ಶುರು ಮಾಡಿದ್ದಾರೆ. ಸೊ ಸಿದ್ದು ಆಪ್ತರ ಆಟ ಮುಂದುವರಿತಾ ಇದೆ. ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಈ ಪೊಸಿಷನ್ಗೆ ಬರೋದು ಸಿದ್ದು ಆಪ್ತರಿಗೆ ಇಷ್ಟ ಇಲ್ಲ. ಅವ್ರ ಪ್ರಕಾರ ನಮ್ಮಲ್ಲೇ ಸುಮಾರು ಜನ ಸಮರ್ಥರಿದ್ದಾರೆ, ನಮ್ಮಲ್ಲೇ ಉಳಿಸ್ಕೊಳ್ಬೇಕು ದೊಡ್ಡ ಕುರ್ಚಿಯನ್ನ ಅನ್ನೋದು ಅವ್ರದ್ದು ಲೆಕ್ಕಾಚಾರ. ಹೀಗಾಗಿ ಏನಾಗುತ್ತೆ ಅನ್ನೋದು ಕುತೂಹಲ. ಕಳೆದ 3-4 ತಿಂಗಳಿಂದ ನವೆಂಬರ್ ಕ್ರಾಂತಿ ಬಗ್ಗೆ ಮಾತಾಡ್ತಾ ಇದ್ದವರು ನವೆಂಬರ್ ಶುರುವಾಗಿ 13 ದಿನಗಳಾಗಿದೆ. ಮೊದಲ ವಾರದಲ್ಲಿ ಒಂದಷ್ಟು ಬೆಳವಣಿಗೆಗಳು ಕಾಣಿಸ್ತು. ಅಲ್ಲಲ್ಲಿ ಆಪ್ತರ ಕೂಟ, ಡಿನ್ನರ್ ಮೀಟಿಂಗ್ ರೆಡಿ ಆಗಿರೋದು, 3-4 ಡೋಸೇಜ್ ಕೊಡಬೇಕು ಅನ್ನೋದೆಲ್ಲ ಕಾಣಿಸ್ತು. ಬಟ್ ಅದಾದ ನಂತರ ಯಾಕೋ ತಿಳಿಯಾದಂಗೆ ಕಾಣಿಸ್ತಾ ಇದೆ. ಯಾಕಂದರೆ ರಾಹುಲ್ ಗಾಂಧಿ ಅವ್ರಿಗೆ ನಿರಾಸಕ್ತಿ ಇದೆ ಎಲ್ಲ ವಿಚಾರದಲ್ಲಿ ಅನ್ನೋದು ಡಿ ಕೆ ಶಿವಕುಮಾರ್ ಅವ್ರ ಟೆನ್ಷನ್ಗೆ ಕಾರಣ ಆಗ್ತಾ ಇದೆ. ಸಿದ್ದರಾಮಯ್ಯ ಅವ್ರಿಗೆ ಪ್ಲಸ್ ಅದು, ಡಿ ಕೆ ಶಿವಕುಮಾರ್ ಅವ್ರಿಗೆ ಹಿನ್ನಡೆ ಅಂತ. ಸೊ ಏನು ಮಾಡ್ತಾರೆ? ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷದ ಬಳಿಕ ಅಧಿಕಾರದ ಕೈಗಳು ಬದಲಾಗುತ್ತೆ ಅಂತ ಕೆಲವ್ರದ್ದು ನಿರೀಕ್ಷೆ ಇತ್ತು. ಆ ನಿರೀಕ್ಷೆ ಹುಸಿ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವ್ರ ಮಹತ್ವಾಕಾಂಕ್ಷೆ ಎಲ್ಲೋ ಈಡೇರ್ತಿಲ್ಲ ಅನ್ನೋ ನೋವು.